ಲಾಸ್ಟ್ ಟೈಮ್ ಇಲ್ಲೊಂದು ಫಂಕ್ಷನ್ ಬಂದ್ವಿ ನಾವು ಆಗಸ್ಟ್ 15 ಹಿರೇ ಸ್ಟೇಡಿಯಂಗೆ. ಅವತ್ತು ಇಲ್ಲಿ ಮುಗಿದ ಮೇಲೆ ಆಮೇಲಿಂದ ಅವರ ಫ್ರೆಂಡ್ಸ್ ಅವ್ರ ಮನೇಲಿ ಎಲ್ಲ ಕೂತಿದ್ವಿ. ಇವತ್ತು ಯಾರಿಗೂ ಗೊತ್ತಿಲ್ಲ ಆ ವಿಷಯ, ಬಟ್ ಅದು ಬೇರೆಯವ್ರು ಇನ್ನೊಂದ್ಸರ ಹೇಳಿದ್ರು. ನಾನು ಇವತ್ತು ಅದನ್ನ ಒಂದು ರೀತಿಯಲ್ಲಿ ಹೇಳ್ಬೇಕು ನಿಮ್ಗೆ, ಯಾಕಂದ್ರೆ ಆ ವಿಷಯ ಗೊತ್ತಾಗ್ಬೇಕು ನನಗೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಕಲಾವಿದರೊಬ್ರು ಹರೀಶ್ ರಾಯ್ ಅಂತ ಹೇಳಿ, ಅವರು ಕ್ಯಾನ್ಸರ್ ಇಂದ ತುಂಬಾನೇ ನರಳ್ತಾ ಇದ್ರು. ಅವತ್ತು ಕೂತಾಗ ಒಂದು ಮಾತು ಹೇಳಿದೆ, ಅಲ್ಲ ಅಣ್ಣ ನೀವೆಲ್ಲ ಇದ್ದೀರಾ, ಒಬ್ಬ ಕಲಾವಿದ ಹಿಂಗೆ ಆಗಿದೆ, ನೀವೇನಾದ್ರು ನೋಡಿದ್ರ ಅಂತ. ಇಲ್ಲ ಅಣ್ಣ ಗೊತ್ತಾಗಿಲ್ಲ ಅಂತಂದ್ರು. ನೋಡ್ರಿ ಹೀಗಾಗಿದೆ ಅಂದಾಗ ಸತೀಶ್ ಅಣ್ಣ ಹಾಗೇನೆ ಸೀನಣ್ಣ ಇವರಿಬ್ರು ಹಾಗೇನವ್ರೆಲ್ಲ ಸ್ನೇಹಿತರುಗಳು ತುಂಬಾ ಒಂದು ದೊಡ್ಡ ಮಟ್ಟ, ನಾನು ಇವತ್ತು ಹೇಳ್ತಾ ಇದ್ದೀನಿ, ತುಂಬಾ ದೊಡ್ಡ ಮಟ್ಟ ಅದು. ಅದನ್ನ ಒಬ್ಬ ಕಲಾವಿದ ನಮ್ಗೆ ಒಳ್ಳೇದಾಗ್ಲಿ ಅಂತ. ಇವತ್ತು ಆಕ್ಚುಲಿ ಹರೀಶ್ ರಾಯ್ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸತೀಶ್ ರೆಡ್ಡಿ ಅವರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಿದ್ರಿಂದ ಅವ್ರು ಚೇತರಿಸ್ಕೊಂಡಿದ್ದಾರೆ. ಸೊ ಒಬ್ಬ ವ್ಯಕ್ತಿಗೆ ಅಳಿಯೋದಕ್ಕೆ ಇದಕ್ಕಿಂತ ಏನ್ ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ. ನೀವು ಆಶೀರ್ವಾದ ಮಾಡಿದ್ದೀರಾ, 3 ಸಲ ಅವ್ರನ್ನ MLA ಮಾಡಿದ್ದೀರಾ. ಖಂಡಿತ ಬೊಮ್ಮನಹಳ್ಳಿ ಶಾಸಕರನ್ನ ಮಂತ್ರಿಗಳು ಮಾಡೋ ಒಂದು ಅವಕಾಶ ನಿಮಗೆ ಇದೆ. ನೀವೆಲ್ಲ ಈ ಸಲ ಅವ್ರ ಕೈ ಹಿಡಿದ್ರೆ ಖಂಡಿತ ಅವ್ರ ಮಂತ್ರಿ ಆಗ್ತಾರೆ. ನಿಮ್ ಪ್ರೀತಿ ಪ್ರೋತ್ಸಾಹ ಅವ್ರ ಮೇಲಿರ್ಲಿ, ನಿಮ್ಮ ಆಶೀರ್ವಾದ ಅವ್ರ ಮೇಲಿರ್ಲಿ ಅಂತ ನಾನು ಎಲ್ಲರ ತಲೆಬಾಗ್ ಬೇಡ್ಕೊತೀನಿ. ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ತುಂಬಾ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಸಚಿವರು ಬಂದಿದ್ದಾನೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ.